ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ತಿಂಡಿ ಪಲಾವ್ ಮಾಡ್ತಾಯಿದ್ದೀನಿ. ಹಾಗೆ ಕೆಲವೊಂದು ವಿಚಾರಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋ ಮಾಡಿದ್ದೀನಿ. ಏನು ಅಂದರೆ, ನಾವು ಕೆಲವರಿಂದ ತುಂಬ ನಿರೀಕ್ಷೆ ಇಟ್ಕೊತೀವಿ. ಅದು ನಮ್ಮ ಜೀವನದಲ್ಲಿ ತುಂಬ ತಪ್ಪಾಗುತ್ತೆ. ಯಾಕೆ ಅದಕ್ಕೆ ಬರಬೇಕಲ್ಲ, ಅದನ್ನ ಹೇಳಿ ಫಸ್ಟ್. ಬೇರೆದೆಲ್ಲ ಮಾತಬೇಡ, ಅದನ್ನ ಹೇಳಿ ಅದು ಬಡ್ಸು. ಆಮೇಲೆ ಬೇಕಾದ್ರೆ ನಾನು ಅದರಲ್ಲೇ ಕೊಡ್ತೀನಿ. ಅದು ಬಿಟ್ಟು ನೀನು ಹೇಳ್ತೀಯಲ್ಲ ಈಗ ಬಂದಿರೋದೆಲ್ಲ ಕೊಡು ಅಂತ. ನಾಳೆ ನಾವು ಬಂದಿರೋದೆಲ್ಲ ಕೊಟ್ಟು ಬೀದಿಲಿ ನಿಲ್ಲಕ್ಕಾಗಲ್ಲ ತಾಯಿ. ನೋಡ್ತಾ ಇದ್ದೀನಿ ನಾನು ವರ್ಷದಿಂದ ಯಾರ್ಯಾರು ಎಷ್ಟೆಷ್ಟು ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅವರು ನಮ್ಮನ್ನು ಫಸ್ಟ್ ಈಗ ಹೆಂಗಿದ್ರಿ, ಈಗ ಮನೆ ಮಾರಿದಿರಲ್ಲ, ನಮ್ಮ ಮನೇಲಿ ಒಂದು 5 ಲಕ್ಷ ಕೊಡ್ರಿ ನೋಡೋಣ ಎಲ್ಲ ತಿಳ್ಕೊಳ್ತಾರೆ. ಕೆಲವರು ಅನಿರೀಕ್ಷಿತವಾಗಿ ನಮ್ಮ ಜೀವನದಲ್ಲಿ ಬರ್ತಾರೆ, ಅಂಥವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಫಸ್ಟು ಎಷ್ಟು ನಮಗೆ ಆತ್ಮೀಯರಾಗ್ತಾರೆ ಅಂದರೆ, ಪ್ರತಿಯೊಂದು ಕೇರ್ ಮಾಡ್ತಾರೆ. ಏನಪ್ಪ ಇವರು ಇಷ್ಟು ಕೇರ್ ಮಾಡ್ತಾರಲ್ಲ ನಮ್ಮನ್ನು ಅನ್ನೋದು, ನಾವು ಅವ್ರನ್ನ ಅಟ್ಯಾಚ್ಮೆಂಟ್ ಆಗ್ತಾ ಇರ್ತೀವಿ. ಪ್ರತಿದಿನ ಫೋನ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ಊಟ ಆಯಿತಾ, ಹೇಗಿದೆಯಾ, ಏನು ಎತ್ತಾ, ಹೇಗೆ ಕಳಿಸು ಇವತ್ತಿನ ದಿನ ಅಂತ ಹೇಳಿ ತುಂಬ ಕೇಳ್ತಾರೆ. ನಾವು ಅಷ್ಟೇ, ಅವರು ಫೋನೆಲ್ಲ ಮಾಡಿದಾಗ ತುಂಬ ಖುಷಿಯಾಗ್ತೀವಿ. ಹೌದು ನೋಡಿ, ಇಷ್ಟು ಜನ ನಮ್ಮಲ್ಲಿದ್ದರೂ ನಮ್ಮ ಬಗ್ಗೆ ಕೆಲವೊಮ್ಮೆ ಏನಾಗುತ್ತೆ, ಎಲ್ಲರೂ ಇದ್ದರೂ ಯಾರೂ ಇರಲ್ಲ. ಆದರೆ ಕೆಲವೊಮ್ಮೆ ಒಬ್ಬರ ಹತ್ರ ಎಲ್ಲರೂ ಶೇರ್ ಮಾಡೋಕ್ಕಾಗಲ್ಲ, ಎಲ್ಲ ವಿಚಾರನ ಎಲ್ಲರ ಹತ್ರ ಶೇರ್ ಮಾಡಲ್ಲ. ಅಂಥವರು ಆತ್ಮೀಯರಾಗಿ ಯಾರಾದರೂ ಸಿಕ್ಕಿದಾಗ ನಮ್ಮ ಮನಸ್ಸು ಅವ್ರ ಕಡೆ ವಾಲೋದು ಸಹಜ. ಅವ್ರ ಹತ್ರ ನಮ್ಮ ವಿಷಯ ಎಲ್ಲ ಶೇರ್ ಮಾಡ್ಕೊತೀವಿ. ಆದರೆ ಅವರು ಎಂಥವರು ಅನ್ನೋದ್ರ ಮೇಲೆ ನಾವು ಡಿಸೈಡ್ ಮಾಡಬೇಕು. ಕೆಲವರು ಒಳ್ಳೆಯವರು ಸಿಗ್ತಾರೆ, ಕೆಲವರು ಅದನ್ನೇ ಇಟ್ಕೊಂಡು ಆಟ ಆಡೋ ಅಂಥವರು ಸಿಗ್ತಾರೆ. ಹಾಗಾಗಿ ನಮ್ಮ ಹುಷಾರಲ್ಲಿ ನಾವಿರಬೇಕು. ಅಂಥವ್ರ ಹತ್ರ ನಾವೆಲ್ಲ ವಿಷಯ ಆಲ್ಮೋಸ್ಟ್ ಏನೇನಿರುತ್ತೆ, ನಮ್ಮ ಮನೆ ಪರಿಸ್ಥಿತಿ ಏನು, ನಮ್ಮ ಜೀವನದಲ್ಲಿ ಏನು ನಡೀತಾ ಇದೆ ಎಲ್ಲ ಹೇಳ್ಕೊತೀವಿ. ಆದರೆ ಅವರು ಎಷ್ಟು ದಿನ ನಮ್ಮ ಜೊತೆ ಇರ್ತಾರೆ, ನಿಜವಾಗ್ಲೂ ಅವರು ನಮ್ಮ ಫ್ರೆಂಡ್ಶಿಪ್ಪಿಗೆ ಬೆಲೆ ಕೊಟ್ಟು ನಮ್ಮ ಜೊತೆ ಇರ್ತಾರ ಅಥವಾ ಟೈಮ್ ಪಾಸಿಗೆ ಬಂದಿರ್ತಾರ ಅನ್ನೋದು ನಿಮ್ಮ ಸಂಬಂಧದ ಮೇಲೆ ಡಿಸೈಡ್ ಆಗುತ್ತೆ. ಆದರೆ ಫಸ್ಟು ಚೆನ್ನಾಗಿ ಮಾತಾಡ್ತಾರೆ, ನಮಗೋಸ್ಕರ ಟೈಮ್ ಕೊಡ್ತಾರೆ. ನಾವು ಅವ್ರನ್ನ ತುಂಬ ಹಚ್ಕೊಳ್ಳೋಕೆ ಶುರು ಮಾಡ್ತೀವಿ, ಆಗ ಅವರು ನಮ್ಮಿಂದ ದೂರ ಆಗೋಕ್ಕೆ ಶುರು ಮಾಡ್ತಾರೆ. ಹೆಚ್ಚಾಗಿ ಇದು ಏನಂದರೆ ಲವರ್ಸ್ಗಳಲ್ಲಿ ಶುರುವಾಗುತ್ತೆ. ಕೆಲವರು ಮನೇಲಿ ಅವ್ರ ತಂದೆ ತಾಯಿಗಳು ಕೆಲಸ ಮಾಡೋರು ಇರ್ತಾರೆ, ಇಲ್ಲ ಅವ್ರ ತಂದೆ ತಾಯಿ ಎಷ್ಟೇ ಚೆನ್ನಾಗಿ ನೋಡಿದ್ರು ಈ ರೀತಿ ಕೆಲವರು ಪ್ರೀತಿಲಿ ಬಿದ್ದುಬಿಟ್ರೆ ಅವ್ರಿಗೆ ಅವರೇ ಪ್ರಪಂಚ ಹಾಕ್ತಾರೆ. ನಿಜವಾಗ್ಲೂ ಇಷ್ಟಪಡೋರು ಒಬ್ರನ್ನೊಬ್ರು ಇಷ್ಟಪಟ್ಟು ಮನೆಯವ್ರು ನಂಬಿಸಿ ಮದುವೆ ಆಗೋರು ಇದ್ದಾರೆ. ಕೆಲವರು ಏನಂದರೆ ಫಸ್ಟು ತುಂಬ ಚೆನ್ನಾಗಿ ಪರಿಚಯ ಆಗ್ತಾರೆ, ಟೈಮೆಲ್ಲ ಕೊಡ್ತಾರೆ, ಸಮಯ ಕೊಡ್ತಾರೆ. ನಾವು ಅವ್ರನ್ನ ಅಟ್ಯಾಚ್ಮೆಂಟ್ ಆಗಿ ನಾವು ಅವ್ರನ್ನ ಇಷ್ಟಪಡ್ತೀವಿ ಅನ್ನೋದು ಗೊತ್ತಾಗೋವರೆಗೂ ಅಷ್ಟೇ ಅವ್ರು ನಮ್ಮ ಜೊತೆ ಇರ್ತಾರೆ. ಯಾವಾಗ ಅವ್ರಿಗೆ ನಾವು ಅವ್ರನ್ನ ಇಷ್ಟಪಡ್ತೀವಿ ಅಂದ್ಕೊತೀವಿ, ಆಗಿಂದ ನೋಡಿ ಶುರು ಮಾಡ್ತಾರೆ. ಏನು, ನೀವು ಎಷ್ಟೇ ಫೋನ್ ಮಾಡಿ ರಿಸೀವ್ ಮಾಡಲ್ಲ, ಎಷ್ಟೇ ಮೆಸೇಜ್ ಮಾಡಿ ರಿಪ್ಲೈ ಮಾಡಲ್ಲ, ಇಲ್ಲ ಬ್ಲ್ಯಾಕ್ ಮಾಡಿಕೊಂಡು ಬರ್ತಾರೆ. ಇದರಿಂದ ನಮ್ಮ ಮನಸ್ಸಿನ ಮೇಲೆ ಏನೇ ಪರಿಣಾಮ ಆಗುತ್ತೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳಲ್ಲ. ಹಾಗಾಗಿ ನೀವು ಯಾರದೇ ಸ್ನೇಹ ಮಾಡಬೇಕಾದ್ರೂ ಯೋಚನೆ ಮಾಡಿ ಸ್ನೇಹ ಮಾಡಿ. ಇಷ್ಟಪಡಬೇಕಾದ್ರೂ ಅಷ್ಟೇ ಅವ್ರನ್ನ ಯೋಚನೆ ಮಾಡಿ, ನಮ್ಮ ಜೀವನಕ್ಕೆ ಇವರು ಲಾಯಕ ಅನ್ನೋದ್ರ ಮೇಲೆ ಇಷ್ಟಪಡಿ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಸಿಂಪಲ್ಲಾಗಿ ಪಲಾವ್ ಮಾಡಿದ್ದೀನಿ ನೋಡಿ. ರೆಸಿಪಿ ಬೇಕು ಅಂದರೆ ಕಾಮೆಂಟ್ ಮಾಡಿ, ಹೇಗೆ ಏನು ಏನೇನಾಗ್ತಾ ಎಲ್ಲ ಹೇಳ್ತೀನಿ. ಚಾನಲನ್ನು ಪೂರ್ತಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದಗಳು.